ಎಲ್ಲರಿಗೂ ನಮಸ್ಕಾರ. ಈಗಷ್ಟೇ ಕಾಗದ ಅನ್ನೋ ಒಂದು ಚಿತ್ರ ನೋಡಿದೆ. ಒಂದು ಲೈನಲ್ಲಿ ಈ ಚಿತ್ರವನ್ನು ವಿಮರ್ಶಿಸಬೇಕು, ವಿಮರ್ಶಕ ಅಲ್ಲ ನಾನು, ಆದರೆ ವಿಮರ್ಶೆ ನೀಡಬೇಕು ಅಂದರೆ ಕಾಗದ ಅನುಭವ ನೀಡಿದೆ, ಮರೆಯಲಾಗದ ಅಂತ ಹೇಳ್ಬೋದು. ಯಾಕೆಂದರೆ ಇದನ್ನು ಸರಳವಾದ ಪ್ರೇಮ ಕಥೆ ಅಂತ ಹೇಳೋಕ್ಕಾಗೋದಿಲ್ಲ. ಅದೇ ಇದನ್ನು ಸರಳವಾದ ಪ್ರೇಮ ಕಥೆ ಅಂತ ಹೇಳೋಕ್ಕಾಗಲ್ಲ. ಇದೊಂಥರ ವಿರಳವಾದ, ಮನಸ್ಸಿಗೆ ನಾಟುವ, ಅಚ್ಚುಕಟ್ಟಾದ ಒಂದು ಪ್ರೇಮ ಕಥೆ ಅಂತ ಮನಸ್ಫೂರ್ತಿಯಾಗಿ ಹೇಳಬಲ್ಲೆ. ಯಾವುದೇ ಒಂದು ಚಿತ್ರ ಅದರ ಕಥಾವಸ್ತುವನ್ನು ತಗೊಂಡಾಗ ಅದರಲ್ಲಿ ಸಿನಿಮಾ ಒಂದು ಮನರಂಜನೆ ಅನ್ನೋದು ಎಷ್ಟು ಪ್ರಾಮುಖ್ಯತೆ ತಗೊಳ್ಳುತ್ತೋ ಅದಕ್ಕಿಂತ ಹೆಚ್ಚಾಗಿ ಒಂದು ಬಾಧ್ಯತೆ ಅನ್ನೋದು ತುಂಬ ಹೆಚ್ಚಿನ ಪ್ರಾಮುಖ್ಯತೆ ತಗೊಳುತ್ತೆ. ಸೊ ಇಂಥ ಒಂದು ಕಂಟೆಂಟ್ನ ಚೂಸ್ ಮಾಡೋದಕ್ಕೆ ಬಹಳ ಧೈರ್ಯ ಬೇಕು. ಯಾಕೆಂದರೆ ನಾವಿರುವಂಥ ಸಮಾಜದಲ್ಲಿ ಈ ಥರ ಒಂದು ಕಂಟೆಂಟ್ನ ಚೂಸ್ ಮಾಡೋದಕ್ಕೇ ಒಂದು ಧೈರ್ಯ ಬೇಕು. ಅಂಥ ಒಂದು ಕಂಟೆಂಟ್ನ ಚೂಸ್ ಮಾಡಿ ಡೈರೆಕ್ಟ್ರು, ಕಲಾವಿದರು, ನಿರ್ಮಾಪಕರು ಎಲ್ಲರೂ ಅವರವರ ಕೆಲಸನ, ಮ್ಯೂಸಿಕ್ ಡೈರೆಕ್ಟ್ರಿಂದ ಹಿಡಿದು, ಕಲಾವಿದರಿಂದ ಹಿಡಿದು, ಆರ್ಟ್ ಡೈರೆಕ್ಟ್ರಿಂದ ಹಿಡಿದು, ಫೋಟೋಗ್ರಫಿಯಿಂದ ಹಿಡಿದು ಎಲ್ಲರೂ ಅವರವರ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಬಹಳ ದಿವಸ ಆಗಿತ್ತು ಒಂದು ಮನಸ್ಸಿಗೆ ನಾಟುವಂಥ ಒಂದು ಪ್ರೇಮದ ಕಾದಂಬರಿಯನ್ನು ನೋಡಿ. ಆ ಹೆಸರಲ್ಲೇ, ಆ ಕಾಗದ ಅನ್ನುವ ಟೈಟ್ಲಲ್ಲೇ ಒಂದು ಒಳ್ಳೆಯ ಕಾವ್ಯ ಇದೆ. ನಿಜವಾಗಲೂ ಇದೊಂದು ಒಳ್ಳೆಯ ದೃಶ್ಯ ಕಾವ್ಯ. ಒಂದು 2 ಅವರ್ ಯಾವುದೇ ಟೆನ್ಷನ್ಗಳಿಲ್ಲದೆ ಮನಸ್ಫೂರ್ತಿಯಾಗಿ ಒಂದು ಸುಂದರವಾದ ಪುಟ್ಟ ಪ್ರೇಮಲೋಕ. ನಾನು ಯಾಕೆ ಪುಟ್ಟ ಪ್ರೇಮಲೋಕ ಅಂತ ಹೇಳ್ತಿದ್ದೀನಿ ಅಂದರೆ, ಈ ವಿಜೃಂಭಣೆಯಿಂದ ಇದ್ದಂತಹ ಪ್ರೇಮಲೋಕವನ್ನು ನಾವೆಲ್ಲ ನೋಡಿದ್ದೀವಿ. ಆದರೆ ಈ ಒಂದು ಪುಟ್ಟ ಪ್ರೇಮಲೋಕ ನಿಮ್ಮ ಮನಸ್ಸನ್ನು ವಿಜೃಂಭಣೆಗೊಳಿಸುತ್ತೆ, ನಿಮ್ಮ ಕಣ್ಣುಗಳನ್ನು ವಿಜೃಂಭಣೆಗೊಳಿಸುತ್ತೆ, ನಿಮ್ಮ ಕಿವಿಗಳನ್ನು ವಿಜೃಂಭಣೆಗೊಳಿಸುತ್ತೆ. ಒಟ್ಟಾರೆಯಾಗಿ ಥಿಯೇಟ್ರಲ್ಲಿ ಫಿಲಮ್ ನೋಡಿ ಹೊರಗಡೆ ಬಂದಾಗ ನಾನು ಲವ್ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ. ನಮ್ಮ ಪ್ರೀತಿ ನೆನಪಾಗುತ್ತೆ, ಪ್ರೀತಿಸೋರು ನೆನಪಾಗ್ತಾರೆ. ಪ್ರೀತಿಯಿಂದ ಮಾಡಿರೋ ಈ ಚಿತ್ರಕ್ಕೆ ನಿಮ್ಮ ಪ್ರೀತಿ, ಪ್ರೋತ್ಸಾಹ ಇರಲಿ ಅಂತ. ಈಗ ತಾನೇ ಕಾಗದ ಸಿನಿಮಾ ನೋಡಿದ್ದೀನಿ. ಡೈರೆಕ್ಟರ್ ರಂಜಿತ್ ಅವರು ಅದರಲ್ಲಿರೋ ಸಿನಿಮಾಟೋಗ್ರಫಿ ಆಗಿರ್ಬೋದು, ಲೊಕೇಶನ್ಸ್ ಆಗಿರ್ಬೋದು, ಪ್ರದೀಪ್ ಮ್ಯೂಸಿಕ್ ಆಗಿರ್ಬೋದು, ಭಾಳ ಅದ್ಭುತವಾಗಿದೆ. ಟೆಕ್ನಿಕಲಿ ಭಾಳ ಚೆನ್ನಾಗಿದೆ. ನಮಗೆ ಕಂಟೆಂಟ್ ಅಂದಾಗ, ನನಗೆ ಹಿಂದೂ ಮುಸ್ಲಿಂ ಪ್ರೇಮ ಕಥೆ ಅಂದಾಗ ಅದು ಭಾಳ ದೊಡ್ಡ ಕ್ಯಾನ್ವಸ್. ಇಂಥ ಸಿನಿಮಾ ಪ್ರಯತ್ನ ಮಾಡೋದಕ್ಕೆ ಅರುಣ್ ಕುಮಾರ್ ಅವರು ಪ್ರೊಡ್ಯೂಸರ್ ಆಗಿರ್ಬೋದು, ಮತ್ತು ಅವ್ರು ಇಡೀ ತಂಡ ರಂಜಿತ್ ಅವರು ಇಂಥ ಕಂಟೆಂಟ್ ಪ್ರಯತ್ನ ಮಾಡಿದ್ದೇ ಒಂದು ಗೆಲುವು ಅಂತ ಹೇಳಿದ್ರೆ ಸುಳ್ಳಿಲ್ಲ. ನಮಗೆ ನಟಿಯಾಗಿ ಅಂಕಿತಾ ಮತ್ತು ನಟ ಆಗಿ ಆದಿತ್ಯ, ಅವ್ರ ಇಡೀ ತಂಡ ಭಾಳ ಒಂದು ಎಮೋಷನ್ಸ್ ಚೆನ್ನಾಗಿ ಕನ್ವೆ ಆಗಿದೆ. ಹಿಂದೂ ಮುಸ್ಲಿಂ ಕ್ಯಾನ್ವಸ್ ಭಾಳ ದೊಡ್ಡ ಕ್ಯಾನ್ವಸ್. ಅದರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚು ಕಂಟೆಂಟ್ ಬರಬೇಕು, ಹೆಚ್ಚು ಪ್ರಯತ್ನ ಬರಬೇಕು. ಎಲ್ಲ ಜಾತಿ ಜನಾಂಗದ ಸಿದ್ಧಾಂತಗಳು ನಮ್ಮ ಸಿನಿಮಾ ರಂಗದ ಮುಖಾಂತರ ನಾವು ತೋರಿಸ್ಬೇಕು. ಅದನ್ನು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಇಂಥ ಒಳ್ಳೆ ಕಂಟೆಂಟ್ ಗೆಲ್ಲಬೇಕು. ಕಾಗದ ಒಳ್ಳೆಯದಾಗಲಿ. ಕಂಗ್ರ್ಯಾಚುಲೇಷನ್ಸ್ ಎಲ್ಲ. ಸ್ಟಾರ್ಟ್ ಮಾಡೋಣ. ನಮಸ್ಕಾರ, ನಾನು ಸುರೇಶ್ ಬಾಬು, ಕಲಾವಿದ. ಈ ಕಾಗದ ಚಿತ್ರದಲ್ಲಿ ಹುಲಿಸಿದ್ದಯ್ಯ ಅನ್ನೋ ಪಾತ್ರ ಮಾಡಿದ್ದೀನಿ. ಚಿತ್ರ ನೀವೆಲ್ಲರೂ ನೋಡಿರ್ತೀರ, ತುಂಬ ಚೆನ್ನಾಗಿ ಬಂದಿದೆ. ಒಂದು ಸೆನ್ಸಿಟಿವ್ ಸಬ್ಜೆಕ್ಟ್ ಆದ್ರೂ ಎಲ್ಲೂ ಸಹ ಒಂದು ಕ್ಲಾಶ್ ಆಗದೆ ಇರೋ ಥರ ಭಾಳ ಚೆನ್ನಾಗಿ ನಿರ್ವಹಿಸಿದ್ದಾರೆ ನಮ್ಮ ಡೈರೆಕ್ಟ್ರು. ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಕ್ಲೈಮ್ಯಾಕ್ಸ್, ಯಾರೂ ಮರೆಯೋಕ್ಕಾಗಲ್ಲ. ಇದು ಇಡೀ ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಪ್ರೇಮ ಕಾವ್ಯ ಅಂತಲೇ ಹೇಳ್ತೀನಿ. ಚಿತ್ರ ತುಂಬ ಚೆನ್ನಾಗಿದೆ. ಈ ಕಾರ್ಯಕ್ರಮ ನೋಡ್ತಾ ಇರೋ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಈ ನಮ್ಮ ಹೊಸ ಪ್ರತಿಭೆಗಳು ಅಂಕಿತಾ ಮತ್ತು ಆದಿತ್ಯ ಇವ್ರನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾರೆ. ಸೊ ತುಂಬ ಖುಷಿ ಆಯಿತು. ಯಾಕಂದರೆ ಮಿಕ್ಸಿಂಗ್ ಮಾಡೋಕ್ಕೂ, ಆಮೇಲೆ ಫಿಲಮಲ್ಲಿ ಒಂದೊಂದು ರೀಲ್ ವೈಸ್ ವರ್ಕ್ ಮಾಡಿರ್ತೀನಿ. ಆ ವರ್ಕ್ ಮುಗಿಸ್ಕೊಂಡು ಜಾಯಿಂಟ್ ಮಾಡುವಾಗ ಫಿಲ್ಮ್ ಥಿಯೇಟ್ರಲ್ಲಿ ಬಂದು ನೋಡಾಗ ತುಂಬ ಖುಷಿ ಆಯಿತು. ಯಾಕಂದರೆ ಇಟ್ ಈಸ್ ಎಂಟೈರ್ ಫೀಲಿಂಗ್ಸ್ ಆಗಲಿ, ಎಂಟೈರ್ ಒಂದು ಸಬ್ಜೆಕ್ಟ್ನ ಯಾವ ಥರ ಮಾಡಬೇಕಂತ ಒಂದು ಕಾಗದದಲ್ಲಿ ನಾವೆಲ್ಲ ಸೇರಿ ಬರ್ತಿದ್ದೀವಿ. ಮ್ಯೂಸಿಕ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಸ್ಟೋರಿ ಆಗಲಿ, ಸ್ಕ್ರೀನ್ ಪ್ಲೇ, ಎವ್ರಿಥಿಂಗ್. ಆ್ಯಂಡ್ ಇದಕ್ಕೆ ಈ ಕಾಗದಕ್ಕೆ ಒಂದು
ಕರೆಕ್ಟಾಗಿ ಸೇರಬೇಕಂದ್ರೆ ನಿಮ್ಮ ಮೂಲಕನೇ ಆಗೋದು. ಥ್ಯಾಂಕ್ ಯು ಫಾರ್ ಅವರ್ ಡೈರೆಕ್ಟರ್ ರಂಜಿತ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಗೂ ಥ್ಯಾಂಕ್ಸ್, ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು. ಈ ಕಾಗದ ಬರ್ತಿದ್ದೀವಿ, ದಯವಿಟ್ಟು ನೀವೆಲ್ಲ ಬಂದು ನಮ್ಮ ಚಿತ್ರವನ್ನು ನೋಡಬೇಕು. 5ನೇ ತಾರೀಕು ರಿಲೀಸ್ ಆಗ್ತಾಯಿದೆ ಆಲ್ ಓವರ್ ಕರ್ನಾಟಕ. ಸೊ ಯಾರೂ ಮಿಸ್ ಮಾಡದೆ ನೋಡಿ. ಇಟ್ ಈಸ್ ಅ ವೆರಿ ಸ್ವೀಟ್ ಫುಲ್ ಆ್ಯಂಡ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ಮಿಕ್ಕಿದ್ದು ಎಲ್ಲ ನೀವು ಬಂದು ನೋಡಿ ಗೊತ್ತಾಗುತ್ತೆ. ಥ್ಯಾಂಕ್ ಯು, ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಸಾಂಗ್ಸ್ ಎಲ್ಲ ಕೇಳಬೇಕಂದ್ರೆ ಜೈಂಕಾರ್ ಮ್ಯೂಸಿಕಲ್ಲಿ ಇದೆ, ಪ್ಲೀಸ್ ನೋಡಿ ಆ್ಯಂಡ್ ಕೇಳಿ ಆ್ಯಂಡ್ ಸಪೋರ್ಟ್ ಅವರ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ತೇಜಶ್ರೀ ಮಾತಾಡ್ತಾ ಇದ್ದೀನಿ. ನಾನಂತೂ ಸಿನಿಮಾ ನೋಡಿದೆ, ನೀವು ಸಿನಿಮಾ ನೋಡಿ ಹೇಗಿದೆ ಅಂತ ಹೇಳಿ. ನನಗಂತೂ ತುಂಬ ಖುಷಿ ಆಗ್ತಿದೆ. ನನಗೆ ಕೈಯೆಲ್ಲ ನರ್ವಸ್ ಆಗ್ತಾಯಿದೆ, ಏನು ಹೇಳಬೇಕಂತಲೇ ಗೊತ್ತಾಗ್ತಾ ಇಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ದಯವಿಟ್ಟು ನೀವೆಲ್ಲರೂ ಹೋಗಿ ಸಿನಿಮಾನ ನೋಡಿ ಹೇಗಿದೆ ಅಂತ ಎಲ್ಲರೂ ನಿಮ್ಮ ಅಭಿಪ್ರಾಯನ ತಿಳಿಸಿ, ಒಬ್ಬರಿಂದ ಒಬ್ಬರಿಗೆ ಹೇಳಿ ಸಿನಿಮಾ ಹೇಗಿದೆ ಅಂತ ದಯವಿಟ್ಟು ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ವೈಷ್ಣವಿ ಆ್ಯಕ್ಟ್ರೆಸ್. ಇವಾಗಲೇ ನಾನು ಕಾಗದ ಮೂವಿ ನೋಡಿದ್ದೀನಿ. ಅಂಕಿತಾ ಮತ್ತು ಆದಿತ್ಯ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಕ್ಲೈಮ್ಯಾಕ್ಸ್ ಸೀನ್ ಮಾತ್ರ ಎಲ್ಲರೂ ಅಲಿಸ್ಬಿಟ್ಟಿದೆ. ದಿಸ್ ಈಸ್ ನಾಟ್ ಫೇರ್, ಬಟ್ ಒಂದು ತುಂಬ ಮೆಸೇಜ್ ಓರಿಯೆಂಟೆಡ್ ಮೂವಿ ಇದೆ ಆ್ಯಂಡ್ ಹಾರ್ಟ್ ಟಚಿಂಗೂ ಇದೆ. ಇಟ್ಸ್ ಎ ಲವ್ಲಿ ಮೂವಿ, ತುಂಬ ಚೆನ್ನಾಗಿದೆ. ನೀವೆಲ್ಲರೂ ನೋಡಬೇಕು ಮೂವಿನ. ಸೂಪರ್ ಡೂಪರ್ ಹಿಟ್ ಮಾಡಿಬಿಡ್ಬೇಕು. ಆ್ಯಂಡ್ ಅಂಕಿತಾ ಸಚ್ ಎ ಲವ್ಲಿ ಗರ್ಲ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ಆದಿತ್ಯ ಆಲ್ಸೋ ಕಂಗ್ರಾಟ್ಸ್ ಟು ಯು ಆ್ಯಂಡ್ ಆಲ್ ದಿ ಬೆಸ್ಟ್ ಟು ದ ಹೋಲ್ ಮೂವಿ. ಥ್ಯಾಂಕ್ ಯು. ಎಲ್ರಿಗೂ ಶರಣಾರ್ಥಿ. ನಾನು ನಿಮ್ಮ ಹರೀಶ್. ಮೊದಲನೇದಾಗಿ ಈ ಒಂದು ಚಿತ್ರತಂಡದ ಒಂದು ಧೈರ್ಯಕ್ಕೆ ಮೆಚ್ಚಬೇಕು. ಯಾಕೆಂದರೆ ಇವತ್ತಿನ ಒಂದು ಸಮಾಜದ ಒಂದು ಸ್ಥಿತಿ ಹೇಗಿದೆ ಅಂದರೆ ಭಾಳ ಸೂಕ್ಷ್ಮವಾಗಿದೆ, ಮತ್ತು ಸಮಾಜಕ್ಕೆ ಸಂದೇಶನೂ ಕೊಡಬೇಕಾಗಿದೆ. ಸೊ ಇಂಥ ಒಂದು ಸಮಯದಲ್ಲಿ ಮುಸ್ಲಿಮು ಹಿಂದೂ ಅಂತ ಏನು ಜಗಳಗಳು ನಡೀತಿದೆ, ಇಂಥ ಒಂದು ಸಮಯದಲ್ಲಿ ಇಂಥ ಒಂದು ವಿಚಾರ ತೊಗೊಂಬಂದು ಧೈರ್ಯವಾಗಿ ನಿರ್ಮಾಣ ಮಾಡಿರುವಂತಹ ಒಂದು ನಿರ್ಮಾಪಕರಿಗಾಗಿರ್ಬೋದು, ಈ ಕಥನ ಬರೆದಿರುವಂತಹ ಕಥೆಗಾರರಿಗಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಧನ್ಯವಾದ ತಿಳಿಸ್ಬೇಕು. ಯಾಕೆಂದರೆ ಅಂಥ ಒಂದು ಕಥೆ. ಮತ್ತು ಮತ್ತೊಂದು ವಿಚಾರ ಏನಂದರೆ, ಎಲ್ಲ ಯಾವ ಧರ್ಮನೂ ಇಡೀ ಪ್ರಪಂಚದಲ್ಲಿ ಎಲ್ಲೂ ಕೂಡ ದ್ವೇಷವನ್ನು ಸಾರಲ್ಲ. ಅದನ್ನು ಮನುಷ್ಯರ ಸೃಷ್ಟಿ ಮಾಡಿರೋದು. ಪ್ರತಿಯೊಂದು ಧರ್ಮದಲ್ಲೂ ಮಾನವೀಯತೆ ಮತ್ತು ಪ್ರೀತಿ ಹಂಚೋದನ್ನ ಹೇಳಿಕೊಟ್ಟಿದೆ. ಸೊ ಅಂಥ ಒಂದು ಕಥೆಯನ್ನು ಕೊಟ್ಟಿರುವಂತಹ ಈ ಚಿತ್ರತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಈಗಷ್ಟೇ ನಾವು ರಂಜಿತ್ ಅವ್ರು ನಿರ್ದೇಶನ ಮಾಡಿರುವಂಥ ಕಾಗದ ಅನ್ನೋ ಸಿನಿಮಾನ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ. ಆ ಮಕ್ಕಳಂತೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ರಂಜಿತ್ ಅವ್ರ ನಿರ್ದೇಶನ ಕೂಡ ಚೆನ್ನಾಗಿದೆ. ಕ್ಯಾಮ್ರಾ ವರ್ಕು ತುಂಬ ಚೆನ್ನಾಗಿದೆ. ನನ್ನ ಸ್ನೇಹಿತ ಗೌತಮ್ ಅವರಂತೂ ತುಂಬ ಚೆನ್ನಾಗಿ ನಟಿಸಿದ್ದಾರೆ. ನಾನು ಅವರು ಗಂಡ ಹೆಂಡತಿಯಾಗಿ ಆ್ಯಕ್ಟ್ ಮಾಡಿದ್ವಿ. ಆ ಸಿನಿಮಾದಲ್ಲಿ ಅವ್ನು ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿರಲಿಲ್ಲ, ಇದರಲ್ಲಿ ಅವ್ನು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ಇಲ್ಲ, ನಿಜವಾಗ್ಲೂ ಅವ್ರು ತುಂಬ ಚೆನ್ನಾಗಿ. ಆಮೇಲೆ ನೀನಾಸಂ ಅಶ್ವಥ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಮಂಜು ಅವರು ಗಡ್ಡ ಸವರ್ಕೊಂಡು ಮುಸಲ್ಮಾನ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನಮ್ಮ ರಂಜಿತ್ ಅವರು ಎಲ್ಲ ಆರ್ಟಿಸ್ಟ್ಗಳು ಹೊಸಬರು ಆದರೂ ಕೂಡ ಅವ್ರ ಹತ್ರ ತುಂಬ ಚೆನ್ನಾಗಿ ಕೆಲಸ ತೆಗೆಸಿದ್ದಾರೆ. ತುಂಬ ಚೆನ್ನಾಗಿದೆ. ಮತ್ತು ಇನ್ನು ಮುಂದೆ ಒಳ್ಳೆ ಸಿನಿಮಾಗಳನ್ನ ಅವರು ನಿರ್ದೇಶನ ಮಾಡಲಿ, ನಮಗೂ ಒಂದು ಪಾತ್ರವನ್ನು ಕೊಡಲಿ ಅದರಲ್ಲಿ ಅಂತ ಕೇಳ್ಕೊತೀನಿ. ಇಲ್ಲ, ನಿಜವಾಗ್ಲೂ ಸಿನಿಮಾ ತುಂಬ ಚೆನ್ನಾಗಿದೆ. ಒಂಥರ ಹೊಸದಾಗಿದೆ. ಸಿನಿಮಾಟೋಗ್ರಫಿ ಅಂತೂ ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ, ರಂಜಿತ್ಗೆ ಪ್ರೋತ್ಸಾಹ ಕೊಡಿ ಮತ್ತು ನಮ್ಮ ಕನ್ನಡ ಸಿನಿಮಾವನ್ನು ಕೂಡ ಪ್ರೋತ್ಸಾಹಿಸಿ. ಕಂಗ್ರಾಟ್ಸ್. ಒಂದು ಬ್ಯೂಟಿಫುಲ್ ಸಿನಿಮಾ. ನನಗೆ ಸಡನ್ನಾಗಿ ಸೈರಾಟ್ ಜ್ಞಾಪಕ ಬಂತು. ಸೊ ಈ ಸಿನಿಮಾ ಕೂಡ ಸೈರಾಟ್ ಅಷ್ಟೇ ಸಕ್ಸಸ್ಫುಲ್ ಆಗಲಿ, ಅದಂತೂ ಬ್ಲಾಕ್ ಬಸ್ಟರ್ ಆಗೋಯಿತು. ಏನು ಹಿಂದಿ ಮಲಯಾಳಂ ಎಲ್ಲ ಥರಲ್ಲೂ ತೆಗೆದುಬಿಟ್ರು. ಇದು ಅದೇ ಲೈನ್ಸಲ್ಲಿದೇನೋ, ಅಂದರೆ ಒಂದು ಸಣ್ಣ ಮಕ್ಕಳದು ತುಂಬ ಇನ್ನೋಸೆಂಟ್ ಆಗಿರೋ ಪ್ರೀತಿ. ಆಮೇಲೆ ಇಲ್ಲಿ ಆ ಫ್ರೆಂಡ್ಸು, ಆ ಹೀರೋಯಿನ್ ಅಂತೂ ಲಡ್ಡು ಥರ ಕಾಣ್ತಾಳೆ ಸ್ಕ್ರೀನ್ ಮೇಲೆ ಬಂದರೆ. ಕ್ಯಾಮ್ರಾಮನ್ನು ಚೆನ್ನಾಗಿ ತೋರಿಸಿದ್ದಾರೆ. ಕ್ಯಾಮ್ರಾಮನ್ ನಾಗರಾಜ್ ಮೂರ್ತಿ ಅವರು. ಆಮೇಲೆ ರಂಜಿತ್ ಅಂದರೆ ಒಂದು ಹೊಸ ಯಂಗ್ ಡೈರೆಕ್ಟರ್ಸ್ದು ಒಂದು ಅಲೆನೇ ಬರ್ತಿದೆ. ಅದರಲ್ಲಿ ರಂಜಿತ್ ಹ್ಯಾಸ್ ಆಲ್ಸೋ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಹೊಸ ಪ್ರತಿಭೆಗಳೆಲ್ಲ ಮೇಲ್ ಬರ್ತಾ ಇದೆ. ಆ ಫ್ರೆಂಡ್ಸ್ ಎಲ್ಲ ಕ್ಯೂಟಾಗಿ ಕಾಣ್ತಾರೆ. ಆಮೇಲೆ ಇನ್ನೊಂದು ನನ್ನ ಕ್ಲೋಸ್ ಫ್ರೆಂಡು ಗೌತಮ್ ರಾಜ್ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ವಿ ಆರ್ ಸಮ್ 20 years ಫ್ರೆಂಡ್ಸ್. ಅವ್ರಿಗೋಸ್ಕರ ಬಂದು ಒಂದು ಒಳ್ಳೆ ಟ್ರೀಟ್ ಸಿಕ್ಬಿಡ್ತು. ಆಮೇಲೆ ಇನ್ನೊಂದು ರಂಜಿತ್ ಒಬ್ರಿಗಿಂತ ಒಬ್ಬರು ವಿಲನ್ಗಳು. ಐ ಫೀಲ್ ಲೈಕ್ ಫಾಲಿಂಗ್ ಇನ್ ಲವ್ ವಿತ್ ದಿ ವಿಲನ್ಸ್ ಆಲ್ಸೋ. ಇದು ನಮ್ಮ ಬಾಲರಾಜ್ ಮಾಡಿ ಮತ್ತು ಎಲ್ಲ ವಿಲನ್ಸ್ ಏನೋ ಈ ಫಿಲಮು ದೊಡ್ಡ
ಸಕ್ಸಸ್ ಆಗಬೇಕು, ನಮ್ಮ ರಂಜಿತ್ ಎಲ್ಲ ಯಂಗ್ಸ್ಟರ್ಸ್ಗೆ ಒಳ್ಳೇದಾಗಬೇಕು. ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಫಿಲಮ್ನ ನೋಡಿ. ಇದೊಂದು ಹ್ಯೂಜ್ ಆಲ್ ದಿ ವೆರಿ ಬೆಸ್ಟ್ ಟು ಕಾಗದ ಟೈಟಲ್ಲು ಅದ್ಭುತವಾಗಿದೆ. ಮೊದಲನೇದಾಗಿ ಹೇಳಬೇಕು ಅಂದರೆ ನಮ್ಮ ಡೈರೆಕ್ಟರ್ ರಂಜಿತ್ ಅವರು ಗೆದ್ದಿದ್ದಾರೆ. ಇನ್ನು ಮುಂದೆ ಥಿಯೇಟ್ರಿಗೆ ಬಂದು ಗೆಲ್ಲಿಸಬೇಕಾಗಿರೋರು ನೀವು. ರಂಜಿತ್ ಅವರೇ ತುಂಬ ಅದ್ಭುತವಾಗಿದೆ. ಏನು ಮೇಜರಾಗಿ ಏನು ಹೇಳಬೇಕು ಅಂದರೆ ಪ್ರತಿಯೊಬ್ಬರು ಆರ್ಟಿಸ್ಟು ಅದ್ಭುತವಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಮ್ಯೂಸಿಕ್ ಅಂತೂ ಅಲ್ಟಿಮೇಟ್ ಆಗಿದೆ. ನಮಗೆ ಥಿಯೇಟ್ರ್ ಹೊರಗಡೆ ಬರಬೇಕಾದ್ರೆ ಮ್ಯೂಸಿಕ್ ಅದೇ ಮ್ಯೂಸಿಕ್ ಹಂಗೆ ಸೌಂಡ್ ಬರ್ತಾನೆ ಇದೆ. ಆರ್ಟಿಸ್ಟ್ ಅಂತೂ ಅಫ್ಕೋರ್ಸ್ ಅಂಕಿತಾ ಅಂತೂ ವೆರಿ ನೈಸ್ ಆರ್ಟಿಸ್ಟ್, ಅವರು ಯಾವಾಗಲೂ ಮಾಡೇ ಮಾಡ್ತಾರೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ಒಂದಷ್ಟು ಹೊಸಬರು ಆರ್ಟಿಸ್ಟು ಇದ್ದಾರೆ. ನಿಮ್ಮ ಕೆಲಸ ತುಂಬ ಚಾಕಚಕ್ಯತೆಯಿಂದ ಮಾಡಿದ್ದೀರಾ ಡೈರೆಕ್ಟ್ರೆ. ನಿಮ್ಮ 2ನೇ ಸಿನಿಮಾ ಅಂತ ಆಲ್ ದಿ ವೆರಿ ಬೆಸ್ಟ್. ಒಳ್ಳೇದಾಗಲಿ ನಿಮ್ಮ ಎಂಟೈರ್ ಟೀಮ್ಗೆ ಒಳ್ಳೇದಾಗಬೇಕು. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ನಾವು ಯಾವತ್ತೂ ಹೇಳ್ತಾ ಇರ್ತೀವಿ ಬೇರೆ ಭಾಷೆದು ಸಿನಿಮಾಗೆ ಹೋಲಿಸ್ಕೊಂಡು ನಾವು ಹೇಳ್ತಾ ಇರ್ತೀವಿ ನಮ್ಮ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾ ಬರಲ್ಲ ಅಂತ. ಇದೊಂದು ಅದ್ಭುತವಾದಂಥ ಸಿನಿಮಾ, ನಿಜವಾಗ್ಲೂ ತುಂಬ ಖುಷಿ ಆಯಿತು. ಹಾಫ್ ಬೀಟ್ ಸಿನಿಮಾನ ನಾವು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಇವಾಗ ರಂಜಿತ್ ಅವರು ಅದನ್ನು ಮಾಡಿದ್ದಾರೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾನ ನೋಡಿ. ಈ ಎಂಟೈರ್ ಟೀಮ್ಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇದು ತುಂಬ ಡೇರಿಂಗ್ ಆಗಿರಬೇಕು ಈ ಕಾನ್ಸೆಪ್ಟನ್ನ ಟಚ್ ಮಾಡೋದಕ್ಕೆ. ಆ್ಯಕ್ಚುಲಿ ಪ್ರೀತಿಯಲ್ಲಿ ಈ ಕಾಸ್ಟಿಸಮ್ ಎಲ್ಲ ಬರಬಾರ್ದು. ನಾನು ಅಂದ್ಕೊಂಡೆ ಎಂಡಲ್ಲಿ ಅಟ್ಲೀಸ್ಟ್ ಏನೋ ಒಂದು ಪಾಸಿಟಿವ್ ಆಗುತ್ತೆ ಅಂತ. ಬಟ್ ಎಂಡ್ ಅಂತೂ ತುಂಬ ಎಮೋಷ್ನಲ್ ಆಗಿತ್ತು. ಅಂಕಿತಾ ಮತ್ತು ಆದಿತ್ಯ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಎಲ್ಲರೂ ಬಂದು ಈ ಮೂವಿ ನೋಡಬೇಕು, ನೋಡಿ ಸಪೋರ್ಟ್ ಮಾಡಬೇಕು ಅಂತ. ಎಲ್ರಿಗೂ ನಮಸ್ಕಾರ. ಕಾಗದ ಪ್ರೀಮಿಯರ್ ಶೋ ಅಲ್ಲಿ ಇದ್ದೀವಿ ನಾವು. ಸೊ ಅಂಕಿತಾ, ಆದಿ ಆ್ಯಂಡ್ ಕಾಗದ ಶುರುವಾಗಿದ್ದೇ ಒಂದು ಅದ್ಭುತ. ಯಾಕೆಂದರೆ ಒಂದು ಟೀನೇಜ್ ಲವ್ ಸ್ಟೋರಿನ ನರೇಟ್ ಮಾಡಬೇಕು ಅಂತ ಬಂದಾಗ ಭಾಳಷ್ಟು ಚಾಲೆಂಜಸ್ ಇರುತ್ತೆ ಒಂದು. ಆ್ಯಂಡ್ ಅಗೇನ್ ತುಂಬ ಸೆನ್ಸಿಟಿವ್ ಸಬ್ಜೆಕ್ಟ್. ಈಗಾಗಲೇ ಎಲ್ಲರೂ ಹೇಳಿದಾಗೆ ತುಂಬ ಸೆನ್ಸಿಟಿವ್ ಸಬ್ಜೆಕ್ಟ್. ಒಂದು ರಿಲಿಜಿಯಸ್ ಕಾಲೇಜ್ನ ಇಟ್ಕೊಂಡು ಯಾವ ಥರ ಮಾಡಬೇಕು ಅಂತ ಹೋದಾಗ ಭಾಳಷ್ಟು ಚಾಲೆಂಜಸ್ ಇತ್ತು. ಆ್ಯಂಡ್ ಅಗೇನ್ ಈಚ್ ಆ್ಯಂಡ್ ಎವ್ರಿ ಕಾಸ್ಟಿಂಗ್ ಆಗಿರಲಿ, ಶಿವಮಂಜು ಸರ್ ಆಗಿರಲಿ, ಗೌತಮ್ ಸರ್ ಆಗಿರಲಿ, ಬಲರಾಜ್ ವಾಡಿ ಸರ್ ಆಗಿರಲಿ, ನೀನಾಸಂ ಅಶ್ವಥ್ ಸರ್ ಆಗಿರಲಿ, ಗೌತಮ್ ಸರ್ ಆಗಿರಲಿ, ಎಲ್ಲರೂ ಕೂಡ ಅತ್ಯದ್ಭುತವಾದಂಥ ಕಲಾವಿದರು. ಆ್ಯಂಡ್ ಅಗೇನ್ ಅವ್ರಿಗೆ ಒಂದು ಏನೋ ಒಂದು ಅಂದರೆ ಎಲ್ಲರನ್ನೂ ಯಾವ ಥರ ಉಪಯೋಗಿಸ್ಕೋಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಿದ್ದಾಗ ಇಂಥ ಒಂದಷ್ಟು ಪಾತ್ರಗಳು ಹುಟ್ಟಿದ್ದು. ಹಾಗೆ ಇನ್ನೊಂದೇನು ಅಂದರೆ ಒಂದು ಟೆಕ್ನಿಕಲ್ ವರ್ಗ. ನಮ್ಮ ವೀನಸ್ ನಾಗರಾಜ್ ಮೂರ್ತಿ ಅತ್ಯದ್ಭುತವಾದಂಥ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ನಿಮಗೆ ಒಂದು ಕಂಪ್ಲೀಟ್ ಇಡೀ ಸಿನಿಮಾ ಬಂದು ಒಂದು ಕ್ಯಾನ್ವಾಸಲ್ಲಿ ಕಾಣಿಸುತ್ತೆ ನಿಮಗೆ. ಒಂದು ಬೇರೆ ಒಂದು ಇವಾಗ ನಾವೆಲ್ಲರಿಗೂ ಹೇಳ್ತಿರ್ತೀವಿ ಆ ಲ್ಯಾಂಗ್ವೇಜಲ್ಲಿ ಆ ಥರ ಸಿನಿಮಾ ಆ ಥರ ವರ್ಕ್ ಆಗಿದೆ ಅದು ಇದು. ಬನ್ನಿ ಕನ್ನಡ ಸಿನಿಮಾಗೂ ದಯವಿಟ್ಟು ಬಂದು ಕಾಗದ ನೋಡಿ ದಯವಿಟ್ಟು. ಅಂದರೆ ಎಲ್ಲರೂ ಕೇಳ್ಕೊಳ್ತಾರೆ ನಿಜ. ಬಟ್ ಆದರೆ ಇದು ನಾನು ಏನಕ್ಕೆ ಹೇಳೋಕ್ತಿದ್ದೀವಿ ಅಂದರೆ ಒಂದು ಸ್ಟ್ರಾಂಗೆಸ್ಟ್ ಮೆಸೇಜ್ನ ನಾವು ತಲುಪಿಸಿದ್ದೀವಿ. ಒಂದು ಧರ್ಮಗಳು ಅಂತಂದ್ಬಿಟ್ಟು ಎಷ್ಟು ಅಂತ ಹೊಡೆದಾಡೋದು. ಬನ್ನಿ ಬಂದು ಬದುಕೋದು ಹೇಗೆ ಅಂತ ಕಲಿಯೋಣ ಅಂತ ಅನ್ನೋದನ್ನು ಸಾರಿದ್ದೀವಿ ಒಂದು. ಆ್ಯಂಡ್ ದ ಕ್ಯೂಟೆಸ್ಟ್ ಜೋಡಿ ಆಫ್ ನಾವು ಇವಾಗ ಟಾಕ್ ಆಫ್ ದ ಟೌನ್ ಆಗ್ತಾರೆ ಇವರಿಬ್ಬರು, ಆದಿತ್ಯ ಮತ್ತು ಅಂಕಿತಾ. ದೇ ಡಿಲಿವರ್ಡ್ ಎ ವೆರಿ ಗ್ರೇಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಥಿಂಗ್. ಒಂದು ಎಲ್ಲ ಕಾಸ್ಟ್ಗಳಿಗೂ ಕೂಡ ಪ್ರತಿಯೊಬ್ಬ ನಟ ನಟಿಯರು ನಮ್ಮ ಜೊತೆ ನಮ್ಮ ಸಿನಿಮಾದಲ್ಲಿ ಮಾಡಿದ್ರು ಅವರೆಲ್ಲರಿಗೂ ಧನ್ಯವಾದಗಳು. ಬಿಕಾಸ್ ಅವರೆಲ್ಲರೂ ನಮ್ಗೆ ಹೇಳ್ತಿರ್ತಾರೆ ಥ್ಯಾಂಕ್ ಯು ಫಾರ್ ಗಿವಿಂಗ್ ದ ಚಾನ್ಸಸ್ ಅಂತ. ಬಟ್ ನಾನು ಹೇಳ್ತೀನಿ ನಮ್ಮ ಪಾತ್ರಕ್ಕೆ ಜೀವ ತುಂಬಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು ಒಂದು. ಹಾಗೆ ಟೆಕ್ನಿಷಿಯನ್ಸ್ ಅಂತ ಬಂದಾಗ ನಾನು ಈಗಾಗಲೇ ಹೇಳ್ದಂಗೆ ವೀನಸ್ ನಾಗರಾಜ್ ಮೂರ್ತಿ ಅವರಾಗಿರ್ಬೋದು ಮತ್ತು ಪ್ರದೀಪ್ ವರ್ಮ ಮ್ಯೂಸಿಕ್. ಅಗೇನ್ ಇವತ್ತು ಏನಾದರೂ ಅಕಸ್ಮಾತ್ ಕಿಂಗ್ ಕ್ವೀನ್ ಅಂತ ಏನಾದರೂ ಇದ್ದರೆ ಮ್ಯೂಸಿಕ್ ಆ್ಯಂಡ್ ಕ್ಯಾಮ್ರಾ ವರ್ಕ್ ಆರ್ ಟ್ರೆಮೆಂಡಸ್. ಬಿಕಾಸ್ ಅತ್ಯದ್ಭುತವಾಗಿ ಅವರ ಶಕ್ತಿ ಮೀರಿ ಪ್ರಯತ್ನಪಟ್ಟು ಈ ಸಿನಿಮಾಗೆ ಪರಿಪೂರ್ಣತೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಮೇನ್ ಅಂದರೆ ನಮ್ಮ ನಿರ್ಮಾಪಕರು ಅರುಣ್ ಸರ್, ಸಚ್ ಎ ಪ್ಯಾಷನೇಟ್ ಪ್ರೊಡ್ಯೂಸರ್. ಬಿಕಾಸ್ ಇವಾಗಲೂ ಎಷ್ಟೋ ಜನ ಹೇಳ್ತಾ ಇರೋದು ಒಂದೇ, ಈ ಸಬ್ಜೆಕ್ಟ್ನ ಮಾಡೋದಕ್ಕೆ ತನ್ನದೇ ಆದಂಥ ಒಂದು ತಾಕತ್ತು ಬೇಕು, ಧೈರ್ಯ ಬೇಕು ಒಂದು. ಅದನ್ನು ನಾವು ಈಗಾಗಲೇ ಗೆದ್ದಿದ್ದೀವಿ. ಬಹಳಷ್ಟು ಜನ ಹೇಳ್ತಾ ಇರುವಂಥ ವಿಚಾರಗಳಲ್ಲೂ ನಾವು ಗಮನಿಸ್ಬೋದು. ಒಂದು ಈಗಾಗಲೇ ಗೆದ್ದಿದ್ದೀವಿ, ಇನ್ನೇನು ಹೇಳೋದು ಅಷ್ಟೇ. ಥ್ಯಾಂಕ್ ಯು ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಪ್ಲೀಸ್. ಆ್ಯಂಡ್ ಅಗೇನ್ ಎಲ್ಲ ಆಡಿಯನ್ಸ್ಗೂ ನಾನು ಹೇಳೋದು, ದಯವಿಟ್ಟು ಥಿಯೇಟ್ರ್ ಕಡೆ ಬಂದು ಕನ್ನಡ ಸಿನಿಮಾನ ವಾಚ್ ಮಾಡಿ, ನೋಡಿ, ಬೆಳೆಸಿ, ಆರೈಸಿ. ಎಲ್ರಿಗೂ ನಮಸ್ಕಾರ. ನಾನು ಅಂಕಿತಾ ಜೈರ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆದಿತ್ಯ ಕರೇಗೌಡ. ಸೊ ಇವತ್ತು ನಮ್ಮ ಮೂವಿ ಸೆಲೆಬ್ರಿಟಿ ಶೋ ನಡೀತು. ಪ್ರತಿಯೊಬ್ಬರು ರೆಸ್ಪಾನ್ಸ್ ಕೊಟ್ಟು ಎಲ್ಲರೂ ಬಂದು ಅವ್ರ ರಿವ್ಯೂಸ್ ಹೇಳಿದ್ರು.
ನಿಜ ಏನು ಹೇಳಬೇಕು ಅಂತ ಗೊತ್ತಾಗ್ತಲ್ಲ. ಐ ಆಮ್ ಟೂ ಮಚ್ ಓವರ್ಡ್ ಬಿಕಾಸ್ ಪ್ರತಿಯೊಬ್ಬರು ಆಚೆ ಬಂದು ಕಂಗ್ರ್ಯಾಚುಲೇಟ್ ಮಾಡಬೇಕಾದ್ರೆ ಮೂವಿ ಚೆನ್ನಾಗಿ ಬಂದಿದೆ ಅಂತ ಹೇಳಬೇಕಾದ್ರೆ, ಅಂದರೆ ಮುಂಚೆ ಎಲ್ಲ ಮೂವೀಸ್ ಮಾಡಿದೆ ಬಟ್ ನನಗೆ ಈ ರೇಂಜು ಇಷ್ಟೊಂದು ಪ್ರೀತಿ ಸಿಕ್ಕಿರಲಿಲ್ಲ ಆ್ಯಂಡ್ ಇಷ್ಟೊಂದು ರಿವ್ಯೂಸ್ ಕೂಡ ಸಿಕ್ಕಿರಲಿಲ್ಲ. ಸೊ ಇವತ್ತು ತುಂಬ ಖುಷಿ ಆಯಿತು. ಆ್ಯಂಡ್ ನಾನು ಮಾತ್ರ ಅಲ್ಲ, ಆಯೇಷಾ ಮಾತ್ರ ಅಲ್ಲ, ಈ ಮೂವಿಯಲ್ಲಿ ಮಾಡಿರೋ ಪ್ರತಿಯೊಬ್ಬರಿಗೂ ಅವರು ಆ ಪಾತ್ರಕ್ಕೆ ಅವ್ರದ್ದೇ ಆದ ಒಂದು ಪ್ರಾಮುಖ್ಯತೆ ಇದೆ. ಕೆಂಪನಹಳ್ಳಿ ಅಂದರೆ ಕೆಂಪನಹಳ್ಳಿ ಇವರು ಮತ್ತು ರಮೇಶ್ ಅಣ್ಣ ಇವರಿಬ್ಬರು ಪಾರ್ಟ್ ಕೂಡ ತುಂಬ ಇಷ್ಟಪಟ್ಟರು. ಸೊ ನಮ್ಮ ಮ್ಯೂಸಿಕ್ ಬಗ್ಗೆ ಹೇಳ್ಬೋದು. ಪ್ರತಿಯೊಬ್ಬರು ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ. ಇಷ್ಟು ಚೆನ್ನಾಗಿ ಕಾಣಿಸ್ಕೊಂಡಿದ್ದೀವಿ ಅಂದರೆ ಅಫ್ಕೋರ್ಸ್ ನಮ್ಮ ಡೈರೆಕ್ಟರ್ ಸರಿಂದ. ಅವ್ರು ನಮ್ಮ ಆ್ಯಕ್ಟಿಂಗ್, ನಮ್ಮ ಸೀನ್ಗಳಲ್ಲಿ ಅಷ್ಟು ಅವರು ಕೂಡ ಅಷ್ಟು ಇನ್ವಾಲ್ವ್ ಆಗಿ ಹಿಂಗೆ ಬರಬೇಕು ಹಾಗೆ ಬರಬೇಕು ಅಂತ ನಮಗೆ ಹೇಳ್ಕೊಟ್ಟು ಮಾಡಿಸಿದ್ದಾರೆ. ಸೊ ಅವ್ರು ಹೇಳ್ಕೊಟ್ಟಿರೋದ್ರಿಂದ ನಾವು ಹಂಗೆ ಮಾಡಿರೋದ್ರಿಂದ ಅದು ಔಟ್ಕಮ್ ಅಷ್ಟು ಚೆನ್ನಾಗಿ ಬಂದಿರ್ಬೋದು. ನನಗೇನೇ ಕಂಗ್ರ್ಯಾಚುಲೇಟ್ ಮಾಡಿದ್ರು, ನನಗೆ ಎಷ್ಟೇ ಅಪ್ರಿಷಿಯೇಟ್ ಮಾಡಿದ್ರು ಅದೆಲ್ಲ ಕ್ರೆಡಿಟ್ಸ್ ಅವ್ರಿಗೂ ಹೋಗುತ್ತೆ. ತುಂಬ ಖುಷಿ ಆಯಿತು. ಆ್ಯಂಡ್ ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇಂಥ ಅವಕಾಶ ಕೊಟ್ಟಿದ್ದಕ್ಕೆ. ನಮ್ಮ ಮೂವಿ ಜುಲೈ 5ನೇ ತಾರೀಕು ರಿಲೀಸ್ ಆಗ್ತಿದೆ. ನಾವು ಪ್ರತಿಯೊಬ್ಬರು ಹೇಳಿರೋ ಎಲ್ಲ ರಿವ್ಯೂಸ್ನ ನೀವು ಕೇಳಿರ್ತೀರ. ಸೊ ನೀವು ಬಂದು ತಪ್ಪದೆ ನಮ್ಮ ಮೂವಿನ ಚಿತ್ರಮಂದಿರದಲ್ಲೇ ನೋಡಿ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ. ನಮ್ಮಂಥ ಕಲಾವಿದರಿಗೆ ನಿಮ್ಮ ಆಶೀರ್ವಾದ, ಬೆಂಬಲ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.